ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಫಿಂಗರ್ ಚಿಪ್ಸ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಹಾಲನ್ನು ತೊಗೊಂಡಿದ್ದೀನಿ. ಅದನ್ನ ಮೊದಲು ಈ ಥರ ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ. ರೌಂಡಾಗಿ ಕಟ್ ಮಾಡಿದ ಮೇಲೆ ಇವಾಗ ಉದ್ದ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಅದೇ ಅಂಗಡೀಲಿ ಯಾವ ಶೇಪ್ ಮಾಡಿರ್ತಾರೆ ಅದೇ ಥರ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಮಕ್ಕಳು ಅಂಗಡಿಯಲ್ಲಿ ನೋಡಿರ್ತಾರಲ್ವ, ಅದೇ ರೀತಿ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಇವಾಗ ನೋಡಿ ಕಟ್ ಮಾಡಿಕೊಂಡೆ. ಇದನ್ನ ಇವಾಗ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಒಂದು ಕುದಿಸ್ಕೋಬೇಕು. ಸ್ವಲ್ಪ ಒಂದೇ ಕುದಿ ಬರೋವರೆಗೂ, ಮತ್ತು ಜಾಸ್ತಿನೂ ಕುದಿಸ್ಬಾರ್ದು ಫ್ರೆಂಡ್ಸ್, ಇಲ್ಲಾಂದರೆ ಎಲ್ಲ ಮೆತ್ತಗಾಗಿಬಿಡ್ತವೆ. ಸ್ವಲ್ಪ ಕುದಿಸ್ಬೇಕು ಅಷ್ಟೇ, ಅಂದರೆ ಆಮೇಲೆ ಎಣ್ಣೆಲಿ ಕರೆದ್ಮೇಲೆ ಕ್ರಿಸ್ಪಿಯಾಗಿ ಬರ್ತವೆ ಅಂತ. ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೆ. ಸ್ವಲ್ಪ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇವಾಗ ಸ್ವಲ್ಪ ಒಂದು ಕುದಿ ಬಾಯ್ಲ್ ಆಗಿದ್ದಾವೆ. ಇವಾಗ ನೋಡಿ ಈ ಥರ ಬಾಯ್ಲ್ ಆಗಬೇಕು. ಒಂದು ಕುದಿ ಇವಾಗ ಬಾಯ್ಲ್ ಆದಿ ಇವಾಗ ತೆಗಿತಾ ಇದ್ದೀನಿ ನೋಡಿ. ಈ ಥರ ಹೊರಗಡೆ ಒಂದು ಪ್ಲೇಟಿಗೆ ತೆಗಿಬೇಕು. ತೆಗೆದು ಅದನ್ನ ನಾನು ಮತ್ತೆ ತಣ್ಣೀರಲ್ಲಿ ಸ್ವಲ್ಪ ವಾಶ್ ಮಾಡಿ ಇವಾಗ ನೋಡಿ ಬಿಸಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಮೀಡಿಯಮ್ ಫ್ಲೇಮ್ ಇಡಬೇಕು. ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸು, ಕ್ರಿಸ್ಪಿ ಆಗೋವರೆಗೂ. ಫ್ಲೇಮ್ ಜೋರಾಗಿ ಇಟ್ಟರೆ ಬೇಗ ಅವೆಲ್ಲ ಕಲರ್ ಬಂದುಬಿಡ್ತವೆ, ತೆಗೆದಾಗುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಡಬೇಕು, ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತವೆ. ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತವೆ ನೋಡಿ. ಇವಾಗ ಫ್ರೈ ಆಯಿತು, ಈ ಕಲರ್ ಬಂತು. ಈ ಥರ ಕಲರ್ ಬರಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ನೋಡಿ ರೆಡಿ ಆಯಿತು ಫಿಂಗರ್ ಚಿಪ್ಸು. ಸೇಮ್ ಹೋಟೆಲಲ್ಲಿ ಈ ಥರ ಕ್ರಿಸ್ಪಿಯಾಗಿರ್ತಾವೆ ನೋಡಿ, ಅದೇ ಥರ ಬಂದಿವೆ. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದು. ಅದ್ರ ಜೊತೆ ಮಯೋನಿ ಮತ್ತು ಸಾಸು.